ಮೊದಲನೇ ಪ್ರಶ್ನೆ, 5 ಮುಖ್ಯಮಂತ್ರಿಗಳ ಜೊತೆ ನಟಿಸಿದ ನಟಿ ಯಾರು? ಎ. ಮನೋರಮಾ, ಬಿ. ಭಾನುಮತಿ, ಸಿ. ಸಾವಿತ್ರಿ, ಡಿ. ಜಯಲಲಿತಾ. ಉತ್ತರ ಡಿ. ಜಯಲಲಿತಾ. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯು ಸಂತೋಷವಾಗಿದ್ದಾಗ ತನ್ನ ಬಾಲವನ್ನು ಅಲ್ಲಾಡಿಸುತ್ತದೆ? ಎ. ನಾಯಿ, ಬಿ. ಇಲಿ, ಸಿ. ಬೆಕ್ಕು, ಡಿ. ಮೇಕೆ. ಉತ್ತರ ಎ. ನಾಯಿ. ಮೂರನೇ ಪ್ರಶ್ನೆ, ಜಂಟಿ ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಎ. ಅಲ್ಲ, ಬಿ. ಲವಂಗ, ಸಿ. ಅರಿಶಿಣ, ಡಿ. ಕರ್ಪೂರ. ಉತ್ತರ ಡಿ. ಕರ್ಪೂರ. ನಾಲ್ಕನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ಬೇಗ ಕಡಿಮೆ ಮಾಡುವ ಪದಾರ್ಥ ಯಾವುದು? ಎ. ಸಬ್ಬಕ್ಕಿ, ಬಿ. ಜೀರಿಗೆ, ಸಿ. ಮಜ್ಜಿಗೆ, ಡಿ. ಬೆಲ್ಲ. ಉತ್ತರ ಡಿ. ಬೆಲ್ಲ. ಐದನೇ ಪ್ರಶ್ನೆ, 1000 ಸರೋವರಗಳನ್ನು ಹೊಂದಿರುವ ದೇಶ ಯಾವುದು? ಎ. ಫಿನ್ಲ್ಯಾಂಡ್, ಬಿ. ಇಂಗ್ಲೆಂಡ್, ಸಿ. ಅಮೆರಿಕ, ಡಿ. ನ್ಯೂಜಿಲ್ಯಾಂಡ್. ಉತ್ತರ ಎ. ಫಿನ್ಲ್ಯಾಂಡ್. ಆರನೇ ಪ್ರಶ್ನೆ, ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ? ಎ. ಉಪರಾಷ್ಟ್ರಪತಿ, ಬಿ. ಪ್ರಧಾನಮಂತ್ರಿ, ಸಿ. ಗೃಹ ಮಂತ್ರಿ, ಡಿ. ರಾಷ್ಟ್ರಪತಿ. ಉತ್ತರ ಡಿ. ರಾಷ್ಟ್ರಪತಿ. ಏಳನೇ ಪ್ರಶ್ನೆ, ಯಾವ ಜೀವಿ 2 ಹೊಟ್ಟೆಗಳನ್ನು ಹೊಂದಿದೆ? ಎ. ಜೇನ್ನೊಣ, ಬಿ. ಸೊಳ್ಳೆ, ಸಿ. ಇರುವೆ, ಡಿ. ಚಿಟ್ಟೆ. ಉತ್ತರ ಎ. ಜೇನ್ನೊಣ. ಎಂಟನೆಯ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಯಾವ ವಿಟಮಿನ್ ಹೆಚ್ಚು ಸಹಾಯ ಮಾಡುತ್ತದೆ? ಎ. ವಿಟಮಿನ್ ಬಿ, ಬಿ. ವಿಟಮಿನ್ ಸಿ, ಸಿ. ವಿಟಮಿನ್ ಇ, ಡಿ. ವಿಟಮಿನ್ ಡಿ. ಉತ್ತರ ಡಿ. ವಿಟಮಿನ್ ಡಿ. ಒಂಬತ್ತನೇ ಪ್ರಶ್ನೆ, ಮನಸ್ಸನ್ನು ಯಾವ ಬಣ್ಣವು ಶಾಂತಗೊಳಿಸುತ್ತದೆ? ಎ. ನೀಲಿ, ಬಿ. ಕಪ್ಪು, ಸಿ. ಬಿಳಿ, ಡಿ. ಹಸಿರು. ಉತ್ತರ ಎ. ನೀಲಿ. ಹತ್ತನೆಯ ಪ್ರಶ್ನೆ, ನಿದ್ರಾಹೀನತೆಗೆ ಯಾವ ಪಾನೀಯ ಒಳ್ಳೆಯದು? ಎ. ಬಾದಾಮಿ, ಬಿ. ತಂಪು ಪಾನೀಯಗಳು, ಸಿ. ಹಸಿರು ಚಹಾ, ಡಿ. ಸೋಡಾ ನೀರು. ಉತ್ತರ ಎ. ಬಾದಾಮಿ ಹಾಲು. 11ನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ನಗರವನ್ನು ಬೈಸಿಕಲ್ ಸಿಟಿ ಎಂದು ಕರೆಯಲಾಗುತ್ತದೆ? ಎ. ವೈಜಾಗ್, ಬಿ. ಸೂರತ್, ಸಿ. ಮುಂಬೈ, ಡಿ. ಲುಧಿಯಾನ್. ಉತ್ತರ ಡಿ. ಲುಧಿಯಾನ್. 12ನೇ ಪ್ರಶ್ನೆ, ಒಂದು ಟಿಸಿಎಂಸಿ ಎಂದರೆ ಎಷ್ಟು ಘನ ಅಡಿ ನೀರು? ಎ. 1000 ಮಿಲಿಯನ್, ಬಿ. 2000 ಮಿಲಿಯನ್, ಸಿ. 3000 ಮಿಲಿಯನ್, ಡಿ. 4000 ಮಿಲಿಯನ್. ಉತ್ತರ ಎ. 1000 ಮಿಲಿಯನ್. 13ನೇ ಪ್ರಶ್ನೆ, ದೇಹದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಮಾಡುವ ಸ್ನಾಯುಗಳು? ಎ. ಕಣ್ಣು, ಬಿ. ಲೆಗ್, ಸಿ. ಬಾಯಿ, ಡಿ. ಹೃದಯ. ಉತ್ತರ ಡಿ. ಹೃದಯ. 14ನೇ ಪ್ರಶ್ನೆ, ಯಾವ ಪಕ್ಷಿಗಳನ್ನು ಅತ್ಯಂತ ಬುದ್ಧಿವಂತ ಎಂದು ಪರಿಗಣಿಸಲಾಗಿದೆ? ಎ. ಪಾರಿವಾಳ, ಬಿ. ಗುಬ್ಬಚ್ಚಿ, ಸಿ. ಗಿಡುಗ, ಡಿ. ಕಾಗೆ. ಉತ್ತರ ಡಿ. ಕಾಗೆ. 15ನೇ ಪ್ರಶ್ನೆ, ಶಾರೀರಿಕ ಮಾನಸಿಕವಾಗಿ ನಮ್ಮನ್ನು ಸಂತೋಷಗೊಳಿಸುವ ಬಣ್ಣ ಯಾವುದು? ಎ. ಕೆಂಪು ಬಣ್ಣ, ಬಿ. ನೀಲಿ ಬಣ್ಣ, ಸಿ. ಬಿಳಿ ಬಣ್ಣ, ಡಿ. ಹಸಿರು ಬಣ್ಣ. ಉತ್ತರ ಡಿ. ಹಸಿರು ಬಣ್ಣ. 16ನೇ ಪ್ರಶ್ನೆ, ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ. ಮೂತ್ರಪಿಂಡ, ಬಿ. ಯಕೃತ್, ಸಿ. ಶ್ವಾಸಕೋಶ, ಡಿ. ಹೃದಯ. ಉತ್ತರ ಎ. ಮೂತ್ರಪಿಂಡಗಳು.
17ನೇ ಪ್ರಶ್ನೆ, ಯಾವ ಪ್ರಾಣಿಯು ಕೋಪಗೊಂಡಾಗ ಮಾತ್ರ ತನ್ನ ಬಾಲವನ್ನು ಅಲ್ಲಾಡಿಸುತ್ತದೆ? ಎ ಚಿರತೆ, ಬಿ ಇಲಿ, ಸಿ ಆನೆ, ಡಿ ಬೆಕ್ಕು. ಉತ್ತರ ಡಿ ಬೆಕ್ಕು. 18ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಉಪ್ಪು ಸಹಿತ ಸಮುದ್ರ ಯಾವುದು? ಎ ಮೃತ ಸಮುದ್ರ, ಬಿ ಅರಬ್ಬಿ ಸಮುದ್ರ, ಸಿ ಕೆಂಪು ಸಮುದ್ರ, ಡಿ ಪೆಸಿಫಿಕ್ ಸಮುದ್ರ. ಉತ್ತರ ಎ ಮೃತ ಸಮುದ್ರ. 19ನೇ ಪ್ರಶ್ನೆ, ಗುಬ್ಬಚ್ಚಿಗಳು ಮನೆಯೊಳಗೆ ಬಂದರೆ ಏನಾಗುತ್ತದೆ? ಎ ಅಪಾಯ, ಬಿ ಲಕ್ಷ್ಮಿ ಕಟಾಕ್ಷ, ಸಿ ಕುಟುಂಬದಲ್ಲಿ ಜಗಳ, ಡಿ ಅನಾರೋಗ್ಯ. ಉತ್ತರ ಬಿ ಲಕ್ಷ್ಮಿ ಕಟಾಕ್ಷ. ಮನೆಯೊಳಗೆ ಗುಬ್ಬಚ್ಚಿಗಳು ಬಂದರೆ ಅದು ಶುಭ ಸಂಕೇತವಾಗಿದೆ, ಲಕ್ಷ್ಮಿಯ ಆಶೀರ್ವಾದವಾಗಿದೆ ಅಥವಾ ಕೃಪೆ ಆಗಿದೆ. ನಿಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂಬುದರ ಸಂಕೇತವಾಗಿದೆ. 20ನೇ ಪ್ರಶ್ನೆ, ತಲೆಯಲ್ಲಿ ಹೃದಯವನ್ನು ಹೊಂದಿರುವ ಜೀವಿ ಯಾವುದು? ಎ ನೊಣ, ಬಿ ಇರುವೆ, ಸಿ ನೀಲಿ ತಿಮಿಂಗ್ಲ, ಡಿ ಏಡಿ. ಉತ್ತರ ಡಿ ಏಡಿ. ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ? ಎ ಚರ್ಮದ ತುರಿಕೆ, ಬಿ ತೂಕ ಇಳಿಕೆ, ಸಿ ಕಣ್ಣು ಮಂಜು, ಡಿ ಬಾಯಿ ಒಣಗುವುದು. ಉತ್ತರ ಮೇಲಿನ ಎಲ್ಲವೂ. ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಚರ್ಮದ ತುರಿಕೆ, ತೂಕ ಇಳಿಕೆ, ಕಣ್ಣು ಮಂಜು, ಬಾಯಿ ಒಣಗುವ ಲಕ್ಷಣಗಳು ಕಂಡುಬರುತ್ತವೆ. ಇದ್ದಕ್ಕಿದ್ದಂತೆ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ಕಾರಣವೇನು? ಎ ಕಡಿಮೆ ನೀರು, ಬಿ ಶುಲ್ಕಕಾಯತೆ, ಸಿ ಹೆಚ್ಚು ಉಪ್ಪು, ಡಿ ಕೆಟ್ಟ ಜೀವನ ಶೈಲಿ. ಉತ್ತರ ಮೇಲಿನ ಎಲ್ಲವೂ. ಇದ್ದಕ್ಕಿದ್ದಂತೆ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ತುಂಬ ಕಡಿಮೆ ನೀರು ಕುಡಿಯುವುದು, ಶುಲ್ಕಕಾಯತೆ, ಹೆಚ್ಚು ಉಪ್ಪು ಆಹಾರವನ್ನು ತಿನ್ನುವುದು, ಕೆಟ್ಟ ಜೀವನ ಶೈಲಿ ಮುಖ್ಯವಾಗಿ ಕಾರಣವಾಗುತ್ತದೆ. ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ ಯಾವುದು? ಎ ಬೆಕ್ಕು, ಬಿ ಹಸು, ಸಿ ಸಿಂಹ, ಡಿ ಆನೆ. ಉತ್ತರ ಎ ಬೆಕ್ಕು. ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ ಅಂದರೆ ಬೆಕ್ಕು ಆಗಿದೆ. ಗೊರಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಮನೆ ಮದ್ದು ಯಾವುದು? ಎ ತುಳಸಿ ಟೀ, ಬಿ ಬಿಸಿ ನೀರು, ಸಿ ಲವಂಗ, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಉರಿಯೂತ ಮತ್ತು ಸೂಕ್ಷ್ಮ ಜೀವಿಯ ವಿರೋಧಿ ಗುಣಲಕ್ಷಣಗಳು ಮೂಗಿನ ಮಾರ್ಗದಲ್ಲಿರುವ ಲೋಳೆ ತೊಡೆ ಹಾಕಲು ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿ ಗೊರಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಮುಖ್ಯ ಮನೆಮದ್ದು. ರಸ್ತೆ ಬದಿ ಸಿಗುವ ಫಾಸ್ಟ್ ಫುಡ್ ತಿಂದರೆ ನಮ್ಮ ದೇಹಕ್ಕೆ ಏನು ಅಪಾಯಕಾರಿ? ಎ ಪಿತ್ತ, ಬಿ ಅಸಿಡಿಟಿ, ಸಿ ಮಧುಮೇಹ, ಡಿ ಜೀರ್ಣ ಸಮಸ್ಯೆ. ಉತ್ತರ ಡಿ ಜೀರ್ಣ ಸಮಸ್ಯೆ.